ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ವಿಶೇಷವಾಗಿರುವಂತಹ ಶನಿವಾರ, ಜುಲೈ 4ನೇ ತಾರೀಕು. ಇಂದಿನಿಂದ ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಸುರಿಮಳೆಯನ್ನು ಸುರಿಸುತ್ತದೆ. ಒಟ್ಟಾರೆಯಾಗಿ ಅದೃಷ್ಟದ ಸಂಕೇತ ಈ ರಾಶಿಯವರ ಜೀವನವನ್ನು ಎಲ್ಲ ರೀತಿಯ ಕಷ್ಟಗಳಿಂದ ಬೇರ್ಪಡಿಸುತ್ತದೆ. ಈ ರಾಶಿಯವರು ಎಲ್ಲದರಲ್ಲೂ ಕೂಡ ಒಂದು ಲಾಭವನ್ನು ಕಂಡುಕೊಳ್ತಾರೆ, ನೆಮ್ಮದಿಯನ್ನು ಬರಮಾಡಿಕೊಳ್ತಾರೆ. ಒಟ್ಟಾರೆಯಾಗಿ ಫಲಪ್ರದವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ಈ ರಾಶಿಯವರಿಗೆ ಶನಿದೇವ ಹಾಗೂ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಕೃಪಕಟಾಕ್ಷ ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನವನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಅದ್ಭುತವಾಗಿ ಮಾಡುತ್ತದೆ. ಕುಟುಂಬದಲ್ಲಿ ಸಮನ್ವಯ ಇರುತ್ತದೆ ಮತ್ತು ಮಾತುಕತೆ ಫಲಪ್ರದವಾಗುತ್ತದೆ. ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ವಿಶೇಷವಾದ ಲಾಭವನ್ನು ಕಂಡುಕೊಳ್ತಾರೆ, ಕಷ್ಟಗಳಿಂದ ಹೊರಬರ್ತಾರೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ವೃತ್ತಿ ಕೆಲಸದಲ್ಲಿ ಒತ್ತಡ, ಉನ್ನತ ಶಿಕ್ಷಣದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲದರಲ್ಲೂ ಕೂಡ ಅತ್ಯಧಿಕವಾದ ಲಾಭವನ್ನು ಕಂಡುಕೊಳ್ಬಹುದು. ಕಲೆ, ನಾಟ್ಯ ಕ್ಷೇತ್ರದಲ್ಲಿ ಸಾರ್ವಜನಿಕವಾಗಿ ನಿಮ್ಮ ಪ್ರತಿಭೆಗೆ ಮೆಚ್ಚುಗೆ ಸಿಗುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರ ಬಾಳು ಬಂಗಾರವಾಗುತ್ತದೆ. ಮನೆಯಲ್ಲಿ ಇರ್ತಕ್ಕಂತಹ ಸಂತೋಷದ ವಾತಾವರಣ ಹೆಚ್ಚಾಗುವಂತಹ ಸಮಯ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಶುಭ ವಾರ್ತೆ ಸಿಗುವಂತಹ ಸಾಧ್ಯತೆ ಇದೆ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಪ್ರತಿ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ವೃತ್ತಿಯನ್ನು ಕಂಡುಕೊಳ್ತೀರಾ. ವೃತ್ತಿ ಕ್ಷೇತ್ರದಲ್ಲಿ ಕೂಡ ಬೆಳವಣಿಗೆ ಅಗಾಧವಾಗಿರುತ್ತದೆ. ಈ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಶುಭ ಸುದ್ದಿ ಸಿಗುತ್ತದೆ. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗದಲ್ಲಿ ಬಡ್ತಿ, ರಿಯಲ್ ಎಸ್ಟೇಟ್ ಸ್ಪರ್ಧೆಯಲ್ಲಿ ಲಾಭ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಕಾರಾತ್ಮಕವಾದ ಪ್ರಗತಿ. ಒಟ್ಟಾರೆ ಶುಭ ಕಾರ್ಯದ ಸೂಚನೆ, ಸಂತಸದ ಸುದ್ದಿ ಸಿಗುತ್ತದೆ. ಈ ರಾಶಿ ಚಕ್ರದವರಿಗೆ ಆಸ್ತಿಯಿಂದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲವಾಗಬಹುದು. ರಾಜಕೀಯ ರಂಗದಲ್ಲಿ ಅಪಾರವಾಗಿ ಕನಸು ಕಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ಕನಸು ನನಸಾಗುವಂತಹ ವಿಶೇಷವಾದ ಸಮಯ ಸೃಷ್ಟಿಯಾಗುತ್ತದೆ. IT ವೃತ್ತಿಯಲ್ಲಿ ಏರುಪೇರು. ಈ ರಾಶಿಯವರಿಗೆ ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಜವಾಬ್ದಾರಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಮನೆ ಕಟ್ಟುವ ವಿಚಾರದಲ್ಲಿ ವಿಳಂಬ ಬರಬಹುದು. ವೃತ್ತಿಯಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ತೀರಾ. ಶಿಕ್ಷಣದಲ್ಲಿ ಉತ್ತಮವಾದ ಫಲಿತಾಂಶ ಲಭಿಸುವಂತಹ ಸಾಧ್ಯತೆ ಇದ್ರೂ ಕೂಡ ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಅತ್ಯಧಿಕವಾಗಿರುವಂತಹ ಸಮಸ್ಯೆಗಳಿಂದ ತುಂಬಿರಬಹುದು. ಬಹಳಷ್ಟು ಜಾಗರೂಕತೆಯಿಂದ ಈ ಸಮಯವನ್ನು ನಿರ್ವಹಿಸೋದನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಒಟ್ಟಾರೆ ಆಂಜನೇಯ ಸ್ವಾಮಿ ಹಾಗೂ ಶನೇಶ್ವರ ಸ್ವಾಮಿಯ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ತಂದುಕೊಡುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಸಂತೋಷದ ವಿಚಾರಗಳು ಬರ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಇರ್ತಕ್ಕಂತಹ ತೊಂದರೆಗಳು, ಸಮಸ್ಯೆಗಳು ಪರಿಹಾರವಾಗುತ್ತೆ. ನಾಳೆಯ ಒಂದು ವಿಶೇಷವಾಗಿರುವಂತಹ ಸಮಯ ನಿಮ್ಮ ವೃತ್ತಿ ಬದುಕಿಗೆ ಹೊಸದಾದ ಒಂದು ಮೈಲಿಗಲನ್ನು ಸೃಷ್ಟಿಸಬಹುದು. ನಿಮ್ಮ ಬಾಳಿನಲ್ಲಿ ಏಳಿಗೆಯನ್ನು ತರಬಹುದು. ಒಟ್ಟಾರೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ನಿಮ್ಮ ಜಾತಕದಲ್ಲಿ ಸರಿಯಾದ ಸ್ಥಾನವನ್ನು ರಾಹು ಪಡೆದುಕೊಂಡಾಗ ಅಪಾರವಾದ ಅದೃಷ್ಟವನ್ನು ನೀಡುತ್ತಾನೆ. ಇದರಿಂದಾಗಿ ನಿಮ್ಮ ಜೀವನ ಒಂದು ಶುಕ್ರ ದೆಸೆ ಕೂಡ ಆರಂಭವಾಗಬಹುದು. ಗ್ರಹಗಳ ಸಂಯೋಜನೆ ವೃತ್ತಿಪರ ಜೀವನ, ವೈಯಕ್ತಿಕ ಜೀವನ ಮತ್ತು ಎರಡರಲ್ಲೂ ಕೂಡ ಸಕಾರಾತ್ಮಕವಾದ ಫಲಿತಾಂಶವನ್ನು ನೀಡುತ್ತದೆ. ಈ ಅದ್ಭುತವಾದ ಫಲಿತಾಂಶವನ್ನು ನೀವು ಪಡೆದುಕೊಂಡಾಗ ನಿಮ್ಮ ಬಾಳಿನಲ್ಲಿ ನೆಮ್ಮದಿ, ಅನಿರೀಕ್ಷಿತವಾಗಿರುವಂತಹ ಸಂತೋಷ. ಒಟ್ಟಾರೆಯಾಗಿ ರಾಶಿಯವರಿಗೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ಪ್ರೇಮ ಜೀವನ ಸಂತೋಷ ಮತ್ತು ಶಾಂತಿಯಿಂದ ಕೂಡಿರುವಂತಹ ಸಮಯ ಇದಾಗಿರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಗುಣಮಟ್ಟವನ್ನು ಕಳೆಯಲು ಸಾಧ್ಯವಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಸಂಪೂರ್ಣವಾಗಿ ಪಡೆದುಕೊಳ್ತೀರಾ. ಅದಲ್ಲದೆ ವಿಭಿನ್ನ ಹೂಡಿಕೆಗಳಿಂದ ಆದಾಯವನ್ನು ಗಳಿಸುವ ಸಾಧ್ಯತೆ ಉಂಟು. ಇದರಿಂದಾಗಿ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಈ ರಾಶಿ ಚಕ್ರದವರ ಮನೆಯಲ್ಲಿ ಶುಕ್ರ ಮತ್ತು ರಾಹು ವಿಶೇಷವಾಗಿ ಸಾಗುತ್ತಿರುವುದರಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ. ನಿಮ್ಮ ಆದಾಯದಲ್ಲಿ ಅನಿರೀಕ್ಷಿತ ಲಾಭ. ನೀವು ನಿರೀಕ್ಷೆ ಮಾಡದೇ ಇರುವಷ್ಟು ನೆಮ್ಮದಿ, ಶಾಂತಿ. ಕೆಲಸದಲ್ಲಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಯಶಸ್ವಿಯಾಗ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಮಾತು ಬೇರೆಯವರಿಗೆ ಆಕರ್ಷಕವಾಗುತ್ತೆ. ಉದ್ಯಮಿಗಳು ಉತ್ತಮವಾದ ಲಾಭವನ್ನು ಪಡೆಯಬಹುದು. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸುತ್ತದೆ. ನಿಮ್ಮೆಲ್ಲ ಶ್ರಮದ ಲಾಭವನ್ನು ಈ ಸಮಯದಲ್ಲಿ ಸಂಪೂರ್ಣವಾಗಿ ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ವಿಶೇಷವಾದ ಶುಭ ಸುದ್ದಿ ನಿಮ್ಮ ಜೀವನವನ್ನು ಪ್ರವೇಶ ಮಾಡುತ್ತದೆ. ಶನಿದೇವ ಮತ್ತು ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಲಾಭವನ್ನು ತಂದುಕೊಡುತ್ತದೆ. ಸಮಾಜದಲ್ಲಿ ಗೌರವ, ಖ್ಯಾತಿ ದ್ವಿಗುಣವಾಗುತ್ತೆ. ಇದು ವಿಶೇಷವಾಗಿರುವ ಸಮಯ. ಮಾಧ್ಯಮ, ಸಂಗೀತ, ಕ್ರೀಡೆ ಅಥವಾ ಕಲಾ ಕ್ಷೇತ್ರದಲ್ಲಿ ನಿಮ್ಮ ಸಮಯ ಶುಭ
ಸುಲಭವಾಗಿರುತ್ತದೆ. ಕಡಿಮೆ ಶ್ರಮದಿಂದ ಉತ್ತಮ ಲಾಭವನ್ನು ಗಳಿಸಿಕೊಳ್ಳಬಹುದು. ಒಟ್ಟಾರೆ ಇಷ್ಟೆಲ್ಲ ಅದೃಷ್ಟ ನಿಮ್ಮ ಜೀವನದಲ್ಲಿ ಸಂತೋಷ ದ್ವಿಗುಣಗೊಳ್ಳುತ್ತೆ. ಆರ್ಥಿಕ ಪರಿಸ್ಥಿತಿ ಅದ್ಭುತವಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ. ಒಟ್ಟಾರೆಯಾಗಿ ಶನಿದೇವ ಆಂಜನೇಯ ಸ್ವಾಮಿಯ ಆಶೀರ್ವಾದದಿಂದ ನೀವು ಈ ಅವಧಿಯಲ್ಲಿ ಎಲ್ಲ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತೀರಾ. ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ನಿಮ್ಮ ಇಲ್ಲಿಯವರೆಗೆ ಮಾಡಲು ಸಾಧ್ಯವಾಗದೇ ಇರುವಂತಹ ಅನೇಕ ವಿಚಾರಗಳನ್ನು ಸಾಧಿಸಲು ಮನಸ್ಸು ಉತ್ಸುಕವಾಗಿರುತ್ತೆ ಮತ್ತು ವಿಶೇಷವಾಗಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಉತ್ತಮ ಸಾಧನೆಯನ್ನು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಕೂಡ ಮಾಡ್ತಾರೆ. ಅನಿರೀಕ್ಷಿತವಾದ ಲಾಭವನ್ನು ಕಂಡುಕೊಳ್ಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹೊಸ ಉದ್ಯೋಗವನ್ನು ಹುಡುಕುತ್ತಿರುವಂಥವರಿಗೆ ಸರಿಯಾದ ಅವಕಾಶ ಸಿಗುತ್ತದೆ. ಈ ರಾಶಿ ಚಕ್ರದವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳಿಗೆ ಜಾಗ ಇರೋದಿಲ್ಲ. ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಸಿಂಹ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.